ಧರ್ಮ ಮಾರ್ಗಕ್ಕೆ ನಿಮಗೆಲ್ಲರಿಗೂ ಸಿಯಾರಾಮ್. ಸಾಮವೇದವು 4 ವೇದಗಳಲ್ಲಿ 3ನೆಯ ಸ್ಥಾನದಲ್ಲಿ ಬರುತ್ತೆ. ಸಾಮವೇದವು ಉನಾದಿ ಕೋಶದ ಅನುಸಾರ ಪಾಪ ತಾಪದ ಅರ್ಥವು ಇದರ ಜ್ಞಾನ ಪಾಠವು ಗಾನದಿಂದ ಆಗುತ್ತೆ. ಹೀಗಾಗಿ ಇದಕ್ಕೆ ಸಾಮವೇದ ಎನ್ನುತ್ತಾರೆ. ಪ್ರಧಾನ ವಿಷಯದ ಆಧಾರದಲ್ಲಿ ಸಾಮವೇದವು ಉಪಾಸನ ಕಾಂಡ ಎನ್ನಲಾಗಿದೆ. ಸಾಮವೇದದ ಸಹಿತ 2 ಭಾಗಗಳು, 1 ಗಾನ, 2 ಆರ್ಚಿಕ. ಇವುಗಳಲ್ಲಿ 28 ಅಧ್ಯಾಯಗಳು, 2875 ಮಂತ್ರಗಳಿವೆ. ಸಾಮವೇದದ ಸಹಿತದಲ್ಲಿ ವರ್ತಮಾನ ಸಹಿತ, ಕೋಂತುವೀಯ, ರಾನಾನೀಯ ಮತ್ತು ಜೈಮಿನಿಯ ಇವುಗಳಿವೆ. ಸಾಮವೇದದಲ್ಲಿ ಸರಿಗಮಪ ಗಾನದ ವರ್ಣನೆ ಇದೆ. ಸಾಮವೇದದ ಉಪವೇದ ಎಂದರೆ ಗಂಧರ್ವ ವೇದ. ಗಂಧರ್ವ ವೇದದಲ್ಲಿ ಗಾಯನ, ವಾದನೆ, ನೃತ್ಯ, ಅಭಿನಯ ಕಲೆಗಳ ಪ್ರಸ್ತುತೀಕರಣವಿದೆ. ಮುಂದಿನ ವಿಡಿಯೋದಲ್ಲಿ ನಾವು ಅಥರ್ವ ವೇದದ ಬಗ್ಗೆ ತಿಳಿಯೋಣ. ಸಿಯಾರಾಮ್.